ಹಾಯ್ ಸೂ ಫ್ರಮ್ ಸೋ ಎಷ್ಟೇ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ. ನೆನ್ನೆ ಆಕ್ಚುಲಿ ತುಂಬಾ ಜನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಕೊಳ್ತಾ ಇದ್ರು, ಈ ಮೂವಿ ತುಂಬಾ ಚೆನ್ನಾಗಿದೆ, ಆಗಿದೆ ಹೀಗಿದೆ ಅಂತೆಲ್ಲ. ಸೊ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಸೊ ನೋಡೋಣ ಯಾವುದಕ್ಕೊಂದ್ಬಿಟ್ಟು ಒಂದ್ಸತಿ ಓಪನ್ ಮಾಡಿ ನೋಡಿದೆ. ಆ ಒಂದು ಪೋಸ್ಟರ್ ನೋಡ್ತಿದ್ದಂಗೆ ನನಗೇನೋ ಒಂಥರ ಇನ್ನೋವೇಟಿವ್ ಆಗಂತ ಅನಿಸ್ತು. ಏನಂದ್ರೆ ಬೇಸಿಕಲಿ ಬೇರೆ ಪೋಸ್ಟರ್ ಎಲ್ಲ ನೋಡಿದ್ರು ತುಂಬಾನೇ ಹೀರೋಗಳದ್ದು ಅದು ಇದು ಬಿಲ್ಡಪ್ ಈ ತರ ಇರುತ್ತೆ. ಬಟ್ ಈ ಪೋಸ್ಟರ್ ನೋಡ್ತಿದ್ದಂಗೆ ಓಕೆ, ಯಾವುದೋ ಒಂದು ಊರಿನ ಸ್ಟೋರಿ ತುಂಬಾ ಚೆನ್ನಾಗಿರ್ಬೋದು ಅಂತ ಅನಿಸ್ತು. ಸೊ ಇಮಿಡಿಯೇಟ್ಲಿ ನೆನ್ನೆನೆ ಟಿಕೆಟ್ ಬುಕ್ ಮಾಡ್ಕೊಂಡೆ. ಇವತ್ತು 10:30 ಶೋಗೆ ಹೋಗಿದ್ದೆ. ನಿಜ ಹೇಳ್ತೀನಿ, ನಾನು ಲಾಸ್ಟ್ ಟೈಮ್ ಈ ತರ ಒಂದು ಖುಷಿ ಪಟ್ಟಿದ್ದು, ತುಂಬಾ ಎಂಟರ್ಟೈನಿಂಗ್ ಆಗಿ ಇದ್ದಂತ ಒಂದು ಸಿನಿಮಾ ನೋಡಿದ್ದು ಆಗ್ಲೇ 2-3 ವರ್ಷ ಆಗಿತ್ತು. ಆಚಾರ್ ಅಂಡ್ ಕೋ ಅಂತ ಒಂದು ಸಿನಿಮಾ ಬಂದಿತ್ತು. ಸೊ ಆ ಮೂವಿ ಆದ್ಮೇಲೆ ನನಗೆ ಈಗ ಪರ್ಸನಲಿ ತುಂಬಾನೇ ಇಷ್ಟ ಆಗಿದ್ದು ಅಂದ್ರೆ ಈ ಒಂದು ಝೋನರ್ ನಲ್ಲಿ ಈ ಮೂವಿನೇ. ಸೊ ಈ ಮೂವಿಲಿ ಪಾಸಿಟಿವ್ ವಿಷಯಗಳು ಅಂತ ಹೇಳಕ್ ಹೊರಟ್ರೆ ಎಲ್ಲ ಪಾಸಿಟಿವ್. ನೀವು ನೆಗೆಟಿವ್ ಅಂತ ಹುಡುಕಿದ್ರೆ ಎಲ್ಲ ಒಂದೋ ಎರಡೋ ಅಂತ ಅಂದ್ರೂ ಅದು ಕೂಡ ಹೇಳ್ಕೊಳ್ಳೋ ರೀತಿ ಇಲ್ಲ. ಸೊ 100% ಇದು ನೋಡೋಂಥ ಸಿನಿಮಾ. ಪ್ರತಿಯೊಬ್ರು ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ ಜೊತೆ ಕರ್ಕೊಂಡೋಗಿ. ಮತ್ತೆ ಈ ಸಿನಿಮಾದಲ್ಲಿ ಮೇಜರ್ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದ್ರೆ, ಇಲ್ಲೂ ಕೂಡ ಬ್ಯಾಡ್ ವರ್ಡ್ಸ್ ಇಲ್ಲ, ವಲ್ಗರ್ ಕಾಮಿಡಿ ಇಲ್ಲ, ಡಬಲ್ ಮೀನಿಂಗ್ ಇಲ್ಲ, ಅನ್ನೆಸೆಸರಿ ಕಾಮಿಡಿ ಸೀನ್ಸ್ ಇಲ್ಲ. ಪ್ರತಿಯೊಂದು ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಇರುವಂತ ಡೈಲಾಗ್ಸ್ ಆಗಿರ್ಬೋದು, ಕಾಮಿಡಿ ಪಂಚ್ ಟೈಮಿಂಗ್ ಏನೇ ಆಗಿರ್ಬೋದು, ಎಲ್ಲನೂ ಕೂಡ ಸಿಚುವೇಶನ್ಗೆ ತಕ್ಕಾಗಿದೆ. ಸುಮ್ಮನೆ ಅನ್ನೆಸೆಸರಿಯಾಗಿ ಬಲವಂತವಾಗಿ ಇಡಬೇಕು, ಬಲವಂತವಾಗಿ ಆಹಾ ಅಂತ ಕಾಮಿಡಿ ಮಾಡಬೇಕು ಅಂತ ಏನಿಲ್ಲ. ಎಲ್ಲ ಎಫರ್ಟ್ಲೆಸ್ ಆಗಿ ಆಕ್ಟ್ ಮಾಡಿದ್ದಾರೆ ಪ್ರತಿ ಆಕ್ಟರ್ಸ್ ಕೂಡ. ಮತ್ತೆ ಈ ಸಿನಿಮಾದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಅಂದ್ರೆ ಸ್ಕ್ರಿಪ್ಟ್. ಯಾಕಂದ್ರೆ ಸ್ಕ್ರಿಪ್ಟೇ ಯಾವಾಗ್ಲೂ ಸಿನಿಮಾಗಳಿಗೆ ಒಂದು ಮೇನ್ ಬ್ಯಾಕ್ ಬೋನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಪರ್ಸ್ನಲಿ. ಅದಾದ್ಮೇಲೆ ಡೈರೆಕ್ಷನ್, ಸಿನಿಮಾಟೋಗ್ರಫಿ, ಎಡಿಟಿಂಗು, ಮತ್ತೆ ಇನ್ನ ಬೇರೆ ಬೇರೆ ಸೌಂಡ್ ಎಫೆಕ್ಟ್ಸ್ ಎಲ್ಲ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತೆ ಪಾತ್ರಗಳ ಆಯ್ಕೆ, ಇಷ್ಟು ಯಾವ ಪಾತ್ರಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಸೊ ಅದೆಲ್ಲ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ಮತ್ತೆ ಇಲ್ಲಿ ಯಾರನ್ನೂ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಅಥವಾ ಒಂದು ಅಥವಾ ಎರಡು ಕ್ಯಾರೆಕ್ಟರ್ನ ಅದು ಹೀರೋ ಹೀರೋಯಿನ್ ಅನ್ನೋ ರೀತಿ ಬೇಸ್ ಮಾಡಿಕೊಂಡು ತೋರ್ಸೋದಕ್ಕೆ ಇವ್ರು ಹೊಟ್ಟಿಲ್ಲ. ಈ ಒಂದು ಸಿನಿಮಾದಲ್ಲಿ ಬರುವಂತ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಕೂಡ ಅವರದ್ದೇ ಆದಂತ ಒಂದು ಬ್ಯಾಲೆನ್ಸ್ ಆಗಿರುವಂತ ಸೀನ್ಸ್ಗಳಿದೆ. ಮತ್ತೆ ಅದಷ್ಟೇ ಕೂಡ ಇಂಪಾರ್ಟೆಂಟ್ ಆಗೋ ಇದೆ. ಪ್ರತಿಯೊಂದು ಸೀನು ಅಷ್ಟೇ ಎಲ್ಲೋ ಅನ್ನೆಸೆಸರಿ ಅಂತ ಅನ್ಸಲ್ಲ. ಪ್ರತಿಯೊಂದು ಸ್ಟಾರ್ಟಿಂಗ್ ಎಲ್ಲೋ ಒಂದು ಸೀನ್ ನೋಡಿರ್ತೀವಿ ಅಂದ್ರೆ ಕೊನೆಗೆ ಇಲ್ಲಿ ಇನ್ನೆಲ್ಲೋ ಒಂದು ಸೀನ್ ಬಂತು ಅಂದ್ರೆ ಅದಕ್ಕೂ ಕೂಡ ಕನೆಕ್ಟ್ ಆಗಿರುತ್ತೆ. ಒಂದು ಸೀನ್ ಕೂಡ ಸುಮ್ಮನೆ ಏನೋ ಮಿಸ್ ಆಗಿಡಬೇಕು ಅನ್ನೋ ಕಾರಣಕ್ಕೆ ಏನೂ ಇಟ್ಟಿಲ್ಲ. ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದನ ಕಾಮಿಡಿ ಪಂಚ್, ಆ ಮದುವೆ ಸೀನ್ಸ್ ಆಗಿರ್ಬೋದು, ತಿಥಿ ಸೀನ್ಸ್ ಆಗಿರ್ಬೋದು, ಮತ್ತೆ ನಮ್ಮ ಅದೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಮನೆಗಳಲ್ಲಿ ಪರ್ಸನಲಿ ನಡೆಯುವಂತ ಒಂದು ಸೀನ್ಗಳು ನಾವು ಲೈವ್ ಆಗಿ ನೋಡ್ದಂಗ ಅನ್ಸ್ತಾ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಸಹ ಎಲ್ಲ ನಮ್ಮ ಸುತ್ತಮುತ್ತ ಇದೆ. ನಾವು ಅನ್ಕೊಳ್ತೀವಿ ನಮ್ಮ ಹಳ್ಳಿಗಳ ಕಡೆ ಆಗಿರ್ಬೋದು, ಇನ್ನೊಂದು ಯಾರೋ ಒಬ್ಬ ಕುಡಿಯ ಕ್ಯಾರೆಕ್ಟರ್ ಆಗಿರ್ಬೋದು, ಇನ್ನೊಂದು ಏನಾಗಿರ್ಬೋದು. ಮತ್ತೆ ಒಂದು ಊರಲ್ಲಿ ಒಬ್ಬ ಬಿಲ್ಡಪ್ ತಗೊಳ್ತಾ ಇರ್ತಾನೆ, ಇನ್ನೊಬ್ಬ ಅವ್ನ್ ಬಿಲ್ಡಪ್ ತಗೊಳ್ಳೋದು ನೋಡಿ ಇಲ್ಲ ಅವ್ನ್ ಬಿಲ್ಡಪ್ ಸಿಗ್ತಾ ಇದೆ ನಾನ್ ತಗೊಳ್ಬೇಕು ಅಂತ ಅನ್ಕೊಳ್ಳೋದಾಗಿರ್ಬೋದು. ಮತ್ತೆ ಬಲಗೈ ಬಂಟ, ನಾನು ಅವನ್ಗೆ ಬಲಗೈ ಬಂಟ, ಈ ತರ ಹೇಳ್ಕೊಳ್ಳೋ ವಿಷಯಗಳಾಗಿರ್ಬೋದು. ಪ್ರತಿಯೊಂದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಆ ಕಾಮಿಡಿ ಟೈಮಿಂಗು ಮತ್ತೆ ಪ್ರೆಸೆಂಟ್ ಮಾಡಿರೋಂಥ ರೀತಿ, ಎಂಟೈರ್ ಮೂವಿ ತುಂಬಾನೇ ಚೆನ್ನಾಗಿದೆ. ನೀವು ಅನ್ಕೊಳ್ಳೋದೇ ಇಲ್ಲ. ನಾನು ಆಕ್ಚುಲಿ ಈ ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ಮೂವಿ ಅಷ್ಟು ಚೆನ್ನಾಗಿರೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಿನಿಮಾ ಮಾತ್ರ 100% ವರ್ತ್ ವಾಚಿಂಗ್. ನಾನು ಕೊಟ್ಟಿರೋ ದುಡ್ಡಿಗೆ ಇನ್ನೂ ಒಂದು 2-3 ವರ್ಷ ವಾಪಸ್ ಬಂದಿದೆ ನನಗೆ, ಆ ಥರ ಹೇಳ್ಬೋದು. ಸೊ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ಸೊ ಈ ಒಂದು ಸಿನಿಮಾ ಮುಖಾಂತರ ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತೆ ವಾಪಸ್ ಬರ್ಬೋದು ಅನ್ನೋ ಒಂದು ಭರವಸೆ ಮೂಡ್ತಾ ಇದೆ. ಯಾಕಂದ್ರೆ ಈಗ ಬೇರೆ ಸಿನಿಮಾಗಳನ್ನ ನಾನು ಪ್ರಾಂಪ್ಟ್ ಆಗಿ ಹೇಳ್ತೀನಿ, ಇತ್ತೀಚೆಗೆ ಒಂದಷ್ಟು ಮಲಯಾಳಂ ಸಿನಿಮಾಗಳನ್ನೂ ಸಹ ನಾನು ನೋಡಿದ್ದೀನಿ. ತೆಲುಗುನು ನೋಡಿದ್ದೀನಿ, ತಮಿಳು ನೋಡಿದ್ದೀನಿ, ಹಿಂದಿನೂ ನೋಡಿದ್ದೀನಿ. ಸೊ ಅದ್ರಲ್ಲೆಲ್ಲ ನಾವು ನೋಡಿದ್ರೆ ಕೆಲವೊಂದಷ್ಟು ಮೂವಿಗಳು, ಅದ್ರಲ್ಲೂ ಮಲಯಾಳಂ ಸಿನಿಮಾ ಮೂವಿಗಳನ್ನ ನೋಡ್ಬೇಕಾದಾಗ ಸ್ವಲ್ಪ ಡೆಪ್ತ್ ಕಾಣಿಸ್ತಾ ಇರುತ್ತೆ. ಪ್ರತಿಯೊಂದು ಶಾರ್ಟ್ಸ್ನ ನಾವು ಮಿಸ್ ಮಾಡ್ಕೋಬಾರ್ದು. ಅವ್ರು ಸುಮ್ಮನೆ ಕುಯ್ತಾನೆ ಇರ್ತಾರೆ, ಸ್ಲೋ ಹೋಗ್ತಾ ಇರುತ್ತೆ, ಬಟ್ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಆ ಒಂದು ಫೀಲ್ ಇಂದಾನೆ ಇತ್ತೀಚೆಗೆ ಅವ್ರ ಮೂವೀಸ್ ಎಲ್ಲ ಮೇಲೆ ಹೋಗ್ತಾ ಇರೋದು. ಸೊ ಆ ತರದ್ದು ಒಂದು ಫೀಲು ಈ ಸಿನಿಮಾದಲ್ಲಿ ನನಗನ್ಸ್ತು. ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನನ್ನನ್ನು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡ್ಲಿಲ್ಲ. ನಾನು ಪ್ರಾಂಪ್ಟ್ ಆಗಿ ಹೇಳೋದಾದ್ರೆ, ನಾನು ಇದಕ್ಕೂ ಮೊದಲು ಒಂದಷ್ಟು ಬಿಲ್ಡಪ್ ಇರೋಂಥ ಸಿನಿಮಾಗಳೆಲ್ಲ ನೋಡಿದ್ದೀನಿ ಕನ್ನಡದ. ಆ ಮೂವೀಸ್ ನೋಡ್ಬೇಕಾದ್ರೆ ಮೊಬೈಲ್ ಎಲ್ಲ ಯೂಸ್ ಮಾಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಎಲ್ಲೋ ಒಂದೊಂದು ಶಾರ್ಟ್ಸ್ ಬಂದಾಗ, ಚೆನ್ನಾಗಿರೋ ಶಾರ್ಟ್ಸ್ ಬಂದಾಗ ಮಾತ್ರ ನೋಡಿರ್ತೀವಿ. ಬಟ್ ಈ ಒಂದು ಸಿನಿಮಾದಲ್ಲಿ ನೋಡ್ಬೇಕಾದಾಗ ಮೊಬೈಲ್ನ ನಾನು ಯೂಸೇ ಮಾಡಿಲ್ಲ. ಅಷ್ಟು ಹಿಡ್ದಿಟ್ಕೊಂಡಿತ್ತು. ಒಂದ್ಸತಿ ಆ ಕಡೆ ಈ ಕಡೆ ನೋಡಿದ್ರೆ ಒಂದು ಸೀನ್ ಮಿಸ್ ಆಯ್ತು ಅಂತ ಅಂದ್ರೆ ಅದೇನೋ ಒಂದು ಮಿಸ್ ಆಗಿದೆ ಅಂತ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿರೋಂಥ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಇವತ್ತೇ ಹೋಗಿ ಎಲ್ಲರೂ ನೋಡಿ. ಥ್ಯಾಂಕ್ ಯು.